ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ದರ್ಶನ್ ಸದ್ಯ ಜೈಲುವಾಸಿಯಾಗಿದ್ದಾರೆ. ಆದರೆ ಜೈಲು ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದ್ದಾರೆ ನಟ ದರ್ಶನ್. ದರ್ಶನ್ರನ್ನ ನೋಡೋದಕ್ಕೆ ಜೈಲು ವಾಸಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಜೈಲು ಆಸ್ಪತ್ರೆ ಸಮೀಪದಲ್ಲಿದೆ ದರ್ಶನ್ರ ಸ್ಪೆಷಲ್ ಬ್ಯಾರಕ್. ಹಾಗಾಗಿ ದರ್ಶನ್ರನ್ನ ನೋಡೋದಕ್ಕೆ ಜೈಲು ವಾಸಿಗಳೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿರೋದ್ರಿಂದಾಗಿ ನಟ ದರ್ಶನ್ ಈಗ ಅಲ್ಲಿರುವಂತಹ ಜೈಲು ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಕಾರಣ ಅಲ್ಲಿರುವಂತಹ ಜೈಲು ವಾಸಿಗಳು ಅಂದರೆ ಖೈದಿಗಳು ತನ್ನ ಗ್ಯಾಸ್ಟ್ರಿಕ್ ಆಗಿದೆ, ತಲೆನೋವಾಗಿದೆ, ಹೊಟ್ಟೆ ನೋವಾಗಿದೆ, ಈ ರೀತಿ ಕಾರಣಗಳನ್ನು ಕೊಟ್ಕೊಂಡು ಜೈಲು ಆಸ್ಪತ್ರೆ ಇದೆ ನೋಡಿ ಅಲ್ಲಿಗೆ ಬರ್ತಿದ್ದಾರೆ. ಜೈಲು ಆಸ್ಪತ್ರೆ ಹತ್ರ ಬಂದರೆ ಅಲ್ಲಿ ಯಾರು ಸಿಗ್ತಾರೆ? ನಟ ದರ್ಶನ್ ಸಿಗ್ತಾರೆ. ಯಾಕಂದರೆ ಜೈಲು ಆಸ್ಪತ್ರೆಯ ಸಮೀಪದಲ್ಲೇ ದರ್ಶನ್ನ ಸ್ಪೆಷಲ್ ಬ್ಯಾರಕ್ ಇದೆ. ಹಾಗಾಗಿ ಒಂದು ರೀತಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನ ಸ್ಪೆಷಲ್ ಬ್ಯಾರಕ್ನಲ್ಲಿರೋದು ಅಲ್ಲಿರುವಂಥ ಜೈಲು ಅಧಿಕಾರಿಗಳಿಗೆ ಒಂದು ರೀತಿ ತಲೆನೋವಾಗಿ ಪರಿಣಮಿಸಿದೆ. ಹೌದು, ಪದೇ ಪದೇ ಅನಾರೋಗ್ಯದ ನೆಪವನ್ನು ಹೇಳಿ ಆಸ್ಪತ್ರೆಯ ಜೈಲಿನ ಒಂದು ಭಾಗದಲ್ಲಿ ಜನಸಾಮಾನ್ಯರು ಅಥವಾ ಅಲ್ಲಿರುವಂಥ ಖೈದಿಗಳು ಬರ್ತಾ ಇದ್ದಾರೆ. ರಾತ್ರಿ ಚಿಕನ್ ಮುದ್ದೆ ಅನ್ನ ಸಾಂಬಾರನ್ನ ಸದ್ಯ ದರ್ಶನ್ ಸೇವಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಜೈಲಿನ ಮೆನು ಪ್ರಕಾರ ದರ್ಶನ್ಗೆ ಆಹಾರವನ್ನು ಅಲ್ಲಿರುವಂತಹ ಸಿಬ್ಬಂದಿ ಕೂಡ ನೀಡಿದ್ದಾರೆ. ರಾತ್ರಿ ತಡವಾಗಿ ನಿದ್ರೆಗೆ ಜಾರಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ದರ್ಶನ್ ಎದ್ದಿದ್ದಾರೆ ಎನ್ನುವಂಥ ಇವತ್ತಿನ ಅಪ್ಡೇಟ್ ಕೂಡ ಇದೆ. ಬೆಳಗಿನ ಉಪಹಾರಕ್ಕೆ ಜೈಲಿನ ಮೆನುವಿನಂತೆ ದರ್ಶನ್ಗೆ ಚಿತ್ರಾನ್ನವನ್ನು ನೀಡಲಾಗಿದೆ. ಒಗ್ಗದೇ ಇದ್ರೂ ಕೂಡ ವಿಧಿಯಿಲ್ಲದೆ ಜೈಲೂಟವನ್ನು ಸೇವಿಸಿದ್ದಾರೆ ನಟ ದರ್ಶನ್. ಈ ಒಂದು ಕಡೆ ಗಮನಿಸ್ತಾ ಇದ್ದೀರಿ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಸ್ಪೆಷಲ್ ಬ್ಯಾರಕ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಏಟು ಈತ ಈ ನಡುವೆ ಈ ಮುಂಚೆಯೇ ಅಲ್ಲಿರುವಂಥ ಜೈಲು ಅಧಿಕಾರಿಗಳು ಇದೆಲ್ಲವನ್ನ ನಿರೀಕ್ಷೆ ಮಾಡಿದರು. ಹಾಗಾಗಿನೇ ದರ್ಶನ್ರನ್ನ ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದರು. ಅದನ್ನು ಹೊರತುಪಡಿಸಿ ಕೂಡ ಜೈಲು ವಾಸಿಗಳು ಅಂದ ಸಂದರ್ಭದಲ್ಲಿ ದರ್ಶನ್ ಅಂದಾಗ ಮಾಸ್ ಹೀರೋ ಆಗಿರೋದ್ರಿಂದಾಗಿ ಅಲ್ಲಿರುವಂಥ ಕೈದಿಗಳು ಕೂಡ ಅದೊಂದು ಇದೊಂದು ನೆಪವನ್ನು ಹುಡುಕೊಂಡು ಆ ಜೈಲಿನ ಆಸ್ಪತ್ರೆ ಏನಿದೆ ಅಲ್ಲಿಗೆ ಬರುವಂಥ ಪ್ರಯತ್ನದಲ್ಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ದರ್ಶನ್ ಅಂದಾಗ ಸ್ಟಾರ್ ನಟ. ದರ್ಶನ್ಗೆ ಜೈಲಿನ ಹೊರಗೆ ಎಷ್ಟು ಅಭಿಮಾನಿಗಳಿರ್ತಾರೋ ಒಳಭಾಗದಲ್ಲೂ ಕೂಡ ಅಷ್ಟೇ ಅಭಿಮಾನಿಗಳಿದ್ದಾರೆ. ಅಲ್ಲಿರುವಂಥ ಜೈಲು ವಾಸಿಗಳು ದರ್ಶನ್ರನ್ನ ಭೇಟಿ ಆಗೋದಕ್ಕೆ ನಾನಾ ಕಾರಣಗಳನ್ನು ಕೊಡ್ತಿದ್ದಾರೆ ಅಂತ. ಏನಿದೆ ಇದ್ರ ಬಗ್ಗೆ ಅಪ್ಡೇಟ್ಸ್? ಖಂಡಿತ ದಿವ್ಯಾ, ನಟ ದರ್ಶನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಾಗಿನಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಅವರಿಗೆ ಒಂದು ಆಸ್ಪತ್ರೆ ಜೈಲಿನ ಒಳಗಡೆ ಇರ್ತಕ್ಕಂಥ ಆಸ್ಪತ್ರೆ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಭದ್ರತಾ ಕೊಠಡಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ ಬೇರೆ ರೀತಿ ತೊಂದರೆ ಆಗ್ಬಾರ್ದು, ಯಾಕಂದ್ರೆ ಇವರು ಸೆಲೆಬ್ರಿಟಿ ಆಗಿರೋದ್ರಿಂದ ಜೈಲಿನ ಒಳಗಡೆ ಕೂಡ ಆತನ ಅಭಿಮಾನಿಗಳಿರ್ತಾರೆ. ಹಾಗಾಗಿ ಅವ್ರು ಬಂದು ಭೇಟಿಯಾಗೋದಾಗ್ಲಿ, ಅವ್ರನ್ನ ಮಾತಾಡ್ಸೋದಾಗ್ಲಿ ಮಾಡಿದ್ರೆ ತೊಂದರೆ ಆಗ್ತದೆ, ಬೇರೆಯವ್ರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಜೈಲಿನ ನಿಯಮಗಳ ಪ್ರಕಾರನೇ ಒಂದು VIP ಸೆಲ್ ಅಂದ್ರೆ ಅತಿ ಹೆಚ್ಚು ಭದ್ರತೆ ಇರುವಂತಹ ಕೊಠಡಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದಿನ ಕಳೆದಂತೆ ಜೈಲಿನ ಒಳಗಡೆ ಇರ್ತಕ್ಕಂತಹ ಕೈದಿಗಳು ಅಂದ್ರೆ ಅಭಿಮಾನಿ ಕೈದಿಗಳು ಯಾರಿರ್ತಾರೆ ಅವರು ಕೂಡ ಒಂದು ಅಂದ್ರೆ ಆ ಬ್ಯಾರಕ್ ಏನಿದೆ, ಆ ಕೊಠಡಿ ಏನಿದೆ, ಅದು ಒಂದು ಆಸ್ಪತ್ರೆಗೆ ಜೈಲಿನ ಒಳಗಡೆ ಇರ್ತಕ್ಕಂಥ ಆಸ್ಪತ್ರೆಗೆ ಹೊಂದಿಕೊಂಡಿರ್ತಕ್ಕಂಥ ಕೊಠಡಿ ಅದು. ಹೀಗಾಗಿ ದಿನ ಕಳೆದಂತೆ ಅಲ್ಲಿರ್ತಕ್ಕಂಥ ಕೈದಿಗಳು ಅಥವಾ ಅವರ ಅಭಿಮಾನಿಗಳು ಕೂಡ ದಿನಕ್ಕೊಂದು ನೆಪ ಹೇಳಿ ಆಸ್ಪತ್ರೆ ಬಳಿ ಬರ್ತಾ ಇರ್ತಕ್ಕಂಥದ್ದು ಅವರ ಅಭಿಮಾನದ ನಟನನ್ನ ನೋಡಲು. ಹಾಗಾಗಿ ಅಂದ್ರೆ ಆಸ್ಪತ್ರೆ ಬಳಿ ತೀರಾ ಸೀರಿಯಸ್ ಅಂತ ಬಂದಾಗ ಅವರು ಟ್ರೀಟ್ಮೆಂಟ್ ಕೊಡಲು ಅಥವಾ ಇಂಜೆಕ್ಷನ್ ಅನ್ನು ಕೊಡಲು ಮುಂದಾದಾಗ ವೈದ್ಯರು ನನಗೆ ಇಂಜೆಕ್ಷನ್ ಬೇಡ, ಒಂದು ಮಾತ್ರೆ ಕೊಟ್ರೆ ಸಾಕು, ಅದಕ್ಕೆ ವಾಸಿ ಆಗುತ್ತೆ ಅಂತ ಹೇಳಿ ಅವರೇ ವೈದ್ಯರಿಗೆ ಹೇಳಿ ಮಾತ್ರೆಗಳನ್ನ ಪಡಿತಾ ಇರ್ತಕ್ಕಂಥದ್ದು. ಇದಕ್ಕೆ ಹೀಗಾಗಿ ದಿನ ಕಳೆದಿದ್ದಂತೆ ಅಲ್ಲಿನ ವೈದ್ಯರಿಗೂ ಕೂಡ ಒಂದು ಅನುಮಾನ ಮೂಡುತ್ತೆ. ಹೀಗಾಗಿ ಆ ಒಂದು ಅನುಮಾನವನ್ನು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ವೈದ್ಯರು ತಿಳಿಸಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಅಧಿಕಾರಿಗಳು ಕೂಡ ಅಂದ್ರೆ ಸೀರಿಯಸ್ ಇದೆಯಾ ಇಲ್ವಾ ಅಂತ ಹೇಳಿ ಕೂಡ ಕಂಡಿಡ್ದು ಆತರ ಏನಾದ್ರು ಸೀರಿಯಸ್ ಇದ್ದಂತ ಸಮಯದಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತದೆ ಅಥವಾ ಹಾಸ್ಪಿಟಲ್ ಬರ್ಮಾಡಿಕೊಳ್ಳಲಾಗ್ತದೆ. ಇಲ್ಲ ಅನ್ನೋ ಪಕ್ಷದಲ್ಲಿ ಅವ್ರನ್ನ ಅಲ್ಲೇ ಇರಿಸಿ ಅಲ್ಲೇ ಅಂದ್ರೆ ಮಾತ್ರೆ ಸಪ್ಲೈಯನ್ನು ಕೂಡ ಮಾಡ್ಲಾಗ್ತಿದೆ ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು ದಿವ್ಯಾ. ಹೀಗಾಗಿ ದಿನ ಕಳೆದಂತೆ ಜೈಲಿನ ಒಳಗಡೆನೂ ಕೂಡ ಒಂದು ದರ್ಶನ್ ಬಳಿ ಅಥವಾ ದರ್ಶನ್ ನೋಡ್ಲಿಕ್ಕೆ ಅಭಿಮಾನಿಗಳು ಹೆಚ್ಚಾಗಿ ಆಸ್ಪತ್ರೆ ಬಳಿ ಒಂದು ಕುಂಟು ನೆಪ ಹೇಳಿ ಹೋಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಈ ನಡೀತಾ ಕೆಲವು 2-3 ದಿನಗಳಿಂದ ನಡೀತಾ ಇರ್ತಕ್ಕಂಥ ಈ ಘಟನೆಯು ಕೂಡ ಒಂದು ಜೈಲಾಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ದಿವ್ಯಾ.
ಥ್ಯಾಂಕ್ ಯು ಮೂರ್ತಿ ಮಾಹಿತಿಗಾಗಿ. ಇಷ್ಟೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಜೈಲುವಾಸಿಯಾಗಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಸ್ಪೆಷಲ್ ಬ್ಯಾರಕ್ನಲ್ಲಿ ಈತನನ್ನು ಇರಿಸಲಾಗಿದೆ. ಈ ನೆಪ ಹೆಂಗಾಗಿದೆ ಅಂತ ಹೇಳಿದ್ರೆ, ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ಕು, ತಲೆನೋವು, ಈ ಥರ ನಾನಾ ಕಾರಣಗಳನ್ನು ಕೊಟ್ಕೊಂಡು ಜೈಲು ಆಸ್ಪತ್ರೆ ಹತ್ರ ಹೇಗಾದರೂ ಮಾಡಿ ಬಂದ್ಬಿಟ್ರೆ ಅಲ್ಲಿ ದರ್ಶನ್ ಕಾಣಿಸ್ತಾರ ಅನ್ನುವಂತಹ ಸಹಜ ಕುತೂಹಲ, ಸಹಜ ಆಸೆ ಅದು. ಬಟ್ ಈ ನಡುವೆ ಇಂಜೆಕ್ಷನ್ ಕೊಡೋದಕ್ಕೆ ಡಾಕ್ಟ್ರು ಬಂದರೂ ಕೂಡ ಇಲ್ಲ, ನಮಗೆ ಮಾತ್ರೆ ಸಾಕು ಅಂತ ಅಲ್ಲಿರುವಂತಹ ಕೈದಿಗಳು ಹೇಳ್ತಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ನಟ ದರ್ಶನ್. ಈ ನಡುವೆ ನಟ ದರ್ಶನ್ಗೆ ಇದ್ದ ಗಂಡಾಂತರದ ಮುನ್ಸೂಚನೆ ಅನ್ನೋದೇ ಸದ್ಯದ ಪ್ರಶ್ನೆ. 2024 ಡೇಂಜರಸ್ ಇಯರ್ ಫಾರ್ ಮೀ ಅಂತ ಸ್ವತಃ ದರ್ಶನ್ಗೆ ಗೊತ್ತಿತ್ತಾ ಅಂತ ನೋಡ್ಬೇಕಾಗತ್ತೆ. ಯಾಕಂದ್ರೆ 13 ವರ್ಷಗಳಿಂದ ನಟ ದರ್ಶನ್ಗೆ ಸಾಡೆ ಸಾತಿ ಅನ್ನೋದು ಕಾಡ್ತಾ ಇತ್ತ. ಸಾಡೆ ಸಾತಿ ಎಂಡ್ ಟೈಮ್ನಲ್ಲೇ ದರ್ಶನ್ ಜೈಲು ಪಾಲಾಗಿದ್ದಾರೆ. ಸಾಡೆ ಸಾತಿ ಅಂದಾಗ ಶನಿಯ ಪ್ರಭಾವ ಅನ್ನೋದನ್ನು ನಾವು ಗಮನಿಸ್ತೀವಿ. ಶನಿ ಅಂದಾಗ ಕರ್ಮಫಲದಾತ. ಸತ್ಕರ್ಮಗಳನ್ನು ಮಾಡಿದ್ರೆ ಸತ್ಫಲವನ್ನು ಕೊಡ್ತಾನೆ, ದುಷ್ಕರ್ಮಗಳನ್ನು ಮಾಡಿದಾಗ ದುಷ್ಫಲವನ್ನು ಕೊಡ್ತಾನೆ ಅನ್ನುವುದು ಶನಿಯ ಒಂದು ನಡವಳಿಕೆ. ಅದರ ಭಾಗವಾಗಿ ನಾವು ನೋಡೋದಾದರೆ ನಟ ದರ್ಶನ್ಗೆ 2024 ಅನ್ನೋದು ಈ ಮಟ್ಟಿಗೆ ಪ್ರಭಾವವನ್ನು ಬೀರುತ್ತೆ ಅನ್ನೋದಾದರೆ ಅಲ್ಲಿ ಸಾಡೆ ಸಾತಿಯ ಪರಿಣಾಮ ಅನ್ನೋದು ಏನಾದರೂ ಇದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ಯಾಕೆ ನೋಡಿ, 2 ತಿಂಗಳ ಹಿಂದೆ ಸುದರ್ಶನ ಹೋಮವನ್ನು ದರ್ಶನ್ ಮಾಡಿಸಿರ್ತಾರಂತೆ. ನಕಾರಾತ್ಮಕ ಅಂಶಗಳನ್ನು ನಾಶ ಮಾಡೋದಕ್ಕೆ ಸುದರ್ಶನ ಹೋಮ ಕೂಡ ಆಗೋಗಿದೆ. ಅರೆಸ್ಟ್ ಆಗೋಕ್ಕೂ ಮುನ್ನ ದಿನ ಹೊಸದಾಗಿ ಮನೆ ದುರಸ್ತಿ ಕೂಡ ಆಗಿದೆ. ಈ ವೇಳೆ ಸುದರ್ಶನ ಹೋಮವನ್ನು ನಟ ದರ್ಶನ್ ಮಾಡಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ರೈಟ್, ಇವತ್ತು ಕೂಡ ಅವ್ರ ಮನೆಯಲ್ಲಿ ಪೂಜೆ ಇತ್ತು, ಬೆಳಗಿನ ಒಂದು 7-8 ಗಂಟೆ ಸುಮಾರಿಗೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ನೋಡಿ, ಆದರೆ ಒಂದು ಇಂಟ್ಯೂಷನ್ ಅಂತಿರುತ್ತೆ, ಒಂದು ದಿವ್ಯ ದೃಷ್ಟಿ. ಏನೋ ವ್ಯತ್ಯಯ ಆಗ್ಬೋದು, ಏನಾದರೂ ವ್ಯತ್ಯಾಸ ಆಗ್ಬೋದು, ಅದಕ್ಕೆ ಪೂರ್ವದಲ್ಲೇ ಒಂದಷ್ಟು ತಯಾರಿಯನ್ನು ಮಾಡಿಕೊಳ್ಳುವಂಥ ಧಾರ್ಮಿಕ ಪ್ರಕ್ರಿಯೆಗಳು. ಹಾಗಾಗಿ ಸಾಡೆ ಸಾತಿ ಇಲ್ಲೇನಾದರೂ ಕೆಲಸ ಮಾಡಿದ್ಯಾ ಅಂತ. ಯಾಕಂದರೆ ಶನಿಯ ಪ್ರಭಾವ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತಾರಲ್ಲ, ಹಾಗೆ ಏನು ಕರ್ಮ ಇರುತ್ತೆ ಆ ಕರ್ಮವನ್ನು ಅನುಭವಿಸಬೇಕಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳಿರ್ತವೆ. ದರ್ಶನ್ ಜೈಲಿನಿಂದ ಬರ್ತಾ ಇದ್ದಂತೆ ಮುಟ್ಟಿದ್ದೆಲ್ಲ ಚಿನ್ನ ಚಿನ್ನ ಅನ್ನುವಂಥ ಭವಿಷ್ಯವನ್ನು ಕೂಡ ಹಲವರು ನುಡಿದಿದ್ದಾರೆ. ನೋಡಿ, ಮುಂದಿನ ದಿನಗಳಲ್ಲಿ ಡಬಲ್ ಆಗುತ್ತಾ ಹಾಗಾದರೆ ಅಭಿಮಾನಿಗಳ ಸಂಖ್ಯೆ? ದರ್ಶನ್ ಜಾತಕದಲ್ಲಿ ಕಾಣ್ತಾ ಇದೆಯಂತೆ ಮುಂದಿನ ಯಶಸ್ಸಿನ ಲಕ್ಷಣ. ಫೆನಿಕ್ಸ್ ಹಕ್ಕಿಯಂತೆ ಕಂಬ್ಯಾಕ್ ಮಾಡ್ತಾರಂತೆ ಈ ದಾಸ. ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾರೆ ಇದೇ ದರ್ಶನ್ ಅನ್ನುವಂತಹ ಭವಿಷ್ಯಗಳನ್ನು ಕೂಡ ಹಲವರು ನುಡಿತಾ ಇದ್ದಾರೆ. ಹಾಗಾಗಿ ನಟ ದರ್ಶನ್ ವಿಷಯದಲ್ಲಿ ಆ ಭವಿಷ್ಯ ಕೂಡ ನಿಜವಾಗುತ್ತಾ ಅನ್ನೋದು ಮತ್ತೊಂದು ಪ್ರಶ್ನೆ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗೋಣ. 13 ವರ್ಷಗಳ ಹಿಂದೆ ಇದೇ ಕೌಟುಂಬಿಕ ಕಲಹದಲ್ಲಿ ಸಮಸ್ಯೆಯಲ್ಲಿ 28 ದಿವಸಗಳ ಜೈಲು ವಾಸವನ್ನು ಅನುಭವಿಸಿದಂತಹ ಇದೇ ದರ್ಶನ್ ಜೈಲಿಂದ ಹೊರಗೆ ಬಂದ ಮೇಲೆ ಬಿಡುಗಡೆಯಾದಂಥ ಸಿನಿಮಾ ಸಾರಥಿ ಬಿಡುಗಡೆ ಆಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ಈ ಪ್ರಮಾಣದಲ್ಲಿದ್ದಾರಾ ಅನ್ನುವಂತಹ ಒಂದಷ್ಟು ಬೆಳವಣಿಗೆಗಳು ನಡೀತು. ಕರ್ನಾಟಕವೇ ದರ್ಶನ್ ಪಾಲಿಗೆ ಬೆನ್ನಿಗೆ ನಿಂತುಬಿಟ್ರು. ಹಾಗಾಗಿ ಒಂದು ಬಾರಿ ಜೈಲಿಗೆ ಹೋದಾಗ 28 ದಿವಸ ಜೈಲಿಗೆ ಹೋದಾಗ ಈ ಪ್ರಮಾಣದ ಅಭಿಮಾನಿಗಳ ಸಂಖ್ಯೆ ಇದೆ ಅಂದಾಗ, ಈಗ ನೋಡಿ ಸದ್ಯ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಜೈಲುವಾಸಿಯಾಗಿರುವಂತಹ ಈ ದರ್ಶನ್ ಕಂಬ್ಯಾಕ್ ಮಾಡಿದ್ಮೇಲೆ ಇವರ ಸ್ಟಾರೇ ಚೇಂಜ್ ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಇದ್ದೇ ಇದೆ. ರೈಟ್, ಈ ಎಲ್ಲ ವಿಚಾರದ ಕುರಿತಂತೆ ನಮ್ಮ ಪ್ರತಿನಿಧಿ ಯಶೋಧ ಮಾಹಿತಿಯನ್ನು ನೀಡ್ತಾರೆ. ಯಶೋಧ, ನಟ ದರ್ಶನ್ ಅಂದಾಗ ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ನೋಡೋದಾದರೆ 13 ವರ್ಷಗಳ ಹಿಂದೆ ಕೌಟುಂಬಿಕ ಸಮಸ್ಯೆ ಹಿನ್ನೆಲೆಯಲ್ಲಿ 28 ದಿವಸ ಜೈಲಲ್ಲಿ ಇರಬೇಕಾಗತ್ತೆ. ಮತ್ತು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗ ಕೂಡ ಜೈಲುವಾಸಿಯಾಗಿದ್ದಾರೆ. ಸಹಜವಾಗಿ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಗಳು ಎದುರಾದಾಗ ಧಾರ್ಮಿಕ ವಿಧಿವಿಧಾನ ಪ್ರಕ್ರಿಯೆಗಳಿಗೆ ಎಲ್ಲರೂ ಕೂಡ ಮುಂದಾಗ್ತಿರ್ತಾರೆ. ಅಂತೆಯೇ ಜೈಲಿಗೆ ಹೋಗುವ ಅಥವಾ ಈ ಪ್ರಕರಣದ ಸ್ವಲ್ಪ ಹಿಂದಿನ ದಿನಗಳು ಅಂತ ಗಮನಿಸಿ ನೋಡೋದಾದರೆ ಸುದರ್ಶನ ಹೋಮ ಆಗತ್ತೆ, ಆಗಾಗ ಪೂಜೆಗಳನ್ನು ಮಾಡಿಸಲಾಗತ್ತೆ ಅನ್ನುವಂಥ ಮಾಹಿತಿ ಇದೆ. ರೈಟ್, ಅವ್ರ ಮನೇಲಿ ಈ ಥರದ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರಾ? ಏನಾದರೂ ಕ್ಲೂ ಇತ್ತಾ ಈ ಕುಟುಂಬಕ್ಕೆ ಮುಂದೆ ಏನಾದರೂ ಸಮಸ್ಯೆ ಆಗಬಹುದು ಅಂತೇಳಿ? ಏನಿದೆ ಮಾಹಿತಿ ಯಶೋಧ? ಎಸ್ ದಿವ್ಯಾ, ನಟ ದರ್ಶನ್ಗೆ ಗಂಡಾಂತರದ ಮುನ್ಸೂಚನೆ ಮೊದಲೇ ಇತ್ತ ಹಾಗಾದ್ರೆ ಅನ್ನೋ ಒಂದು ಅನುಮಾನ ಇದೀಗ ಕ್ರಿಯೇಟ್ ಆಗಿರುವಂತದ್ದು. 2024 ಡೇಂಜರಸ್ ಇಯರ್ ಫಾರ್ ಮೀ ಅನ್ನೋದು ಡೆವಿಲ್ಗೆ ಮೊದಲೇ ಗೊತ್ತಿತ್ತು.
13 ವರ್ಷಗಳಿಂದ ದರ್ಶನ್ಗೆ ಕಾಡ್ತಿತ್ತಂತೆ ಸಾಡೆ ಸಾತು ಶುರುವಾದಾಗ್ಲೂ ಸೆರೆವಾಸ ಅವನ್ನ ಅನುಭವಿಸಿದ್ರು ದಾಸ. ಇದೀಗ ಸಾಡೆ ಸಾತು ಎಂಡ್ ಆಗೋ ಟೈಮ್ ನಲ್ಲೂ ಕೂಡ ದರ್ಶನ್ ಜೈಲು ಪಾಲಾಗಿರುವಂತದ್ದು. ಇನ್ನು ಸಾಡೆ ಸಾತು ನಿವಾರಣೆಗಾಗಿ ದರ್ಶನ್ 2 ತಿಂಗಳ ಹಿಂದೆ ಪೂಜೆ ಮಾಡಿಸಿದ್ರು ಅಂತ ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು. ಜೊತೆಗೆ ಸುದರ್ಶನ ಹೋಮ ಕೂಡ ಮಾಡಿಸಿದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ನಕಾರಾತ್ಮಕ ಅಂಶಗಳನ್ನ ನಾಶಪಡಿಸೋದಕ್ಕೆ ಸುದರ್ಶನ ಹೋಮ ಮಾಡಿಸಲಾಗುತ್ತೆ, ಅಂತ ಇವರು ಕೂಡ ಮಾಡಿಸಿದ್ರು ಅಂತ ಹೇಳಲಾಗ್ತಿದೆ. ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಗೆ, ದುಷ್ಟ ಕಣ್ಣಿನಿಂದ ರಕ್ಷಣೆಗೆ ಈ ಹೋಮವನ್ನ ಮಾಡ್ತಾರೆ, ಇದನ್ನ ಮಾಡಿಸಿದ್ರು ಕೂಡ ಅಂತ ಹೇಳಲಾಗ್ತಿದೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಇವ್ರಿಗೆ ಗಂಡಾಂತರ ಇದ್ದಿದ್ದು ಗೊತ್ತಿತ್ತು. ಯಾಕಂದ್ರೆ ಹೇಳಿದ್ರೆ ಡೆವಿಲ್ ಶೂಟಿಂಗ್ ಟೈಮ್ ನಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಅವಾಂತರಗಳಾಗಿತ್ತು, ಬ್ಯಾಕ್ ಟು ಬ್ಯಾಕ್ ಏಟ್ಗಳು ಆಗ್ತಾನೆ ಇತ್ತು ಅವ್ರಿಗೆ. ಈ ಹಿನ್ನೆಲೆಯಲ್ಲಿ ಪೂಜೆಗಳೆಲ್ಲವೂ ಕೂಡ ನಡೆದಿತ್ತು. ಅಂತೆ ಇದೀಗ ದರ್ಶನ್ ಅವರ ಇನ್ನೊಂದಷ್ಟು ಜನ ಏನಾಗಿದೆ ಅಂತ ಹೇಳಿದ್ರೆ ದರ್ಶನ್ ಅವರ ಜಾತಕವನ್ನ ಕೂಡ ನೋಡ್ತಾ ಇದ್ದಾರೆ. ಆ ಜಾತಕದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ದರ್ಶನ್ ಅವರು ಮುಂದಿನ ದಿನಗಳಲ್ಲಿ ಅವ್ರಿಗೆ ಅಭಿಮಾನಿಗಳೇನಿದಾರಲ್ಲ ಅದು ಡಬಲ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಜೊತೆಗೆ ದರ್ಶನ್ ಅವರ ಜೈಲಿನಿಂದ ಹೊರಗೆ ಬಂದ ಬಳಿಕ ಅವರು ಫಿನಿಕ್ಸ್ ನಂತೆ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಕೂಡ ಅವರು ಜ್ಯೋತಿಷಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಇಷ್ಟೇ ಅಲ್ಲ, ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದ್ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಾರೆ ಅಂತ ಕೂಡ ಭವಿಷ್ಯ ಇರುವಂತದ್ದು. ಸೊ ಈಗ ಏನು ಜೈಲಿನಿಂದ ಹೊರ ಬಂದ ಬಳಿಕ ದರ್ಶನ್ ಅವರ ಕಂಪ್ಲೀಟ್ ಏನಿದೆ ಭವಿಷ್ಯ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳಿದೀಗ ಜ್ಯೋತಿಷರೆಲ್ಲರೂ ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಯಶೋದ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.